ಮೀಡಿಯಾ ರಾಜ್ಯಾದ್ಯಂತ ಮನೆ ಮನೆಗೂ ಮಾತಾಗಲಿ, ಎಲ್ಲೆಲ್ಲಿ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಆಗುತ್ತೆ, ಅಲ್ಲಿ ಈ ಒಂದು ಡಿಜಿಟಲ್ ಮೀಡಿಯಾ ಏನು ಅಲ್ಲಿಂದ ಬಂದಿದೆಯೋ ಅಲ್ಲಿ ದಾಳಿ ಮಾಡಬೇಕು, ಜನಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಚಾನಲ್ಲು ರಾಜ್ಯಾದ್ಯಂತ ಅಲ್ಲ, ರಾಷ್ಟ್ರಾದ್ಯಂತ ಮನ ಮಾತಾಗಲಿಕ್ಕೆ ನಾನು ಹಾರೈಸ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಅವರಿಗೆ ಆಯುಷು, ಆರೋಗ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ. ಈ ಮಾಧ್ಯಮ ರಂಗದಲ್ಲಿ ಏನು ಅಲ್ಲಿಂದ ಬಂದಿದೆ ಇದು ಭಾಳ ಎತ್ತರಕ್ಕೆ ಬೆಳೆಯುತ್ತೆ ನಾನು ಆಶೀರ್ವಾದ ಮಾಡ್ತೀನಿ. ಮತ್ತೆ ಭಗವಂತ ಮತ್ತೆ ಈಗ ಅಂಬೇಡ್ಕರ್ ಜಯಂತಿ ಬಗ್ಗೆ ಸ್ವಲ್ಪ ಅಂಬೇಡ್ಕರ್ ಜಯಂತಿ ಹೇಳೋದಕ್ಕೆ ನಾನು ದುಡ್ಡು ಅಂತ ಇದಲ್ಲ ಸರ್. ಇವತ್ತು ಕೆಲವರು ಧರ್ಮದಲ್ಲಿ ರಾಜಕೀಯ ಮಾಡಿಕೊಂಡು ಜಾತಿ ರಾಜಕೀಯ ಮಾಡ್ತಿದ್ದಾರೆ. ನನಗೆ ಇವತ್ತು ದೇವರು ಯಾರು ಅಂದರೆ ಸಂವಿಧಾನ ಸರ್. ನಾನು ಇವತ್ತು ದೇವ್ರನ್ನ ಮನಸ್ಸಲ್ಲಿ ಮಾತ್ರ ಕೈ ಮುಗಿತೀನಿ. ಬೆಳಗ್ಗೆ ಎದ್ದು ನಾನು ಮತ್ತೆ ಎಲ್ಲೂ ಸಲ ಮುಗಿಯಲ್ಲ, ಯಾವ ಗುರುಜಿ ಕೈ ಮುಗಿಲ್ಲ ಸರ್. ನಾನು ಕೈ ಮುಗಿಯೋದು ಇಬ್ಬರಿಗೆ, ಒಂದು ಅಂಬೇಡ್ಕರ್ಗೆ, ಬಸವಣ್ಣನಿಗೆ. ನನಗೆ ಇವತ್ತು ಭಗವದ್ಗೀತೆ ಯಾರಂದರೆ ಸಂವಿಧಾನ ಸರ್. ಈ ಸಂವಿಧಾನ ಎಲ್ಲವನ್ನೂ ಕೊಟ್ಟಿದೆ. ರಾಜಕೀಯದವರು ಮಾಡಬಾರ್ದನ್ನ ಮಾಡಿ ದೇಶ ಹಾಳು ಮಾಡಿಕೊಟ್ಟಿದ್ದಾರೆ ಸರ್. ನಿಜವಾಗೂ ಅಂಬೇಡ್ಕರ್ ಹೇಳ್ತಾ ಇದ್ರು, ಈ ಸಂವಿಧಾನನ ಕರೆಕ್ಟಾಗಿ ಬಳಸ್ಕೊಂಡು ಎಲ್ಲ ಬದುಕರೇ ಅಂತ. ಯಾರು ಬದುಕಲ್ಲ ಸರ್, ಎಲ್ಲ ಹಾಳು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇದು ನನಗೆ ತುಂಬ ನೋವಾಗುತ್ತೆ. ಅದೇನೇ ಇರಲಿ, ನಮಗೆ ಇವತ್ತು ಸುಖವಾಗಿ ಬದುಕೋದಕ್ಕೆ, ಆನಂದವಾಗಿ ಬದುಕೋದಕ್ಕೆ ನಮ್ಮದೇ ಆದಂಥ ಕಾನೂನು ಮಾಡ್ಕೊಂಡು ಅವಕಾಶ ಮಾಡ್ಬೋದು ಅಂಬೇಡ್ಕರ್ ಅವ್ರಿಗೆ ನಾನು ಹೃದಯಪೂರ್ವಕ ನಮ್ಮನ್ನು ಸಲ್ಲಿಸ್ತೀನಿ. ನೀವು ವರ್ಷದ 2025 ಮಾಧ್ಯಮದವರಿಗೆ ಮತ್ತು ಅಹಿಂದ ಟಿವಿಯವರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮಾಧ್ಯಮದವ್ರದ್ದು ಕಷ್ಟಗಳನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯ ಇದೆ. ಆಗ ವಿಚಾರವಾಗಿ, ನ್ಯಾಯ ವಿಚಾರವಾಗಿ, ಇನ್ನೊಂದು ಏನೋ ಅನುಕೂಲದ ವಿಚಾರವಾಗಿ ಇವತ್ತು ಸಂಘ ಸಂಸ್ಥೆ ಕಟ್ಕೊಂಡು ನಾವು ಅದರ ವಿರುದ್ಧ ಓಡಾಡ್ತಾ ಇದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಅಲ್ಲಿವರೆಗೂ ನಾವು ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ಜೊತೆಗೆ ಅಹಿಂದ ಬಂದು ಚಾನಲ್ ಇವತ್ತು ಏನಿದೆ ಉದ್ಘಾಟನೆ ಆಗಿದೆ, ಇದು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಜನಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಅಹಿಂದ ಬಂದು ವಿಚಾರದಲ್ಲಿ ಭಾಳ ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕು, ಜನರಿಗೆ ನ್ಯಾಯ ಕೊಡಿಸ್ಬೇಕು, ಮತ್ತು ಅವ್ರಿಗೆ ಬೇಕಾಗಿರೋಂಥ ಬೆನಿಫಿಟ್ನ ಪಡ್ಕೊಬೇಕು ಅಂತ ಹೇಳ್ತೀವಿ ಸರ್ ಸರ್ಕಾರದಿಂದ. ಓಕೆ.